ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದು ಬುಧವಾರದ್ದು. ಇವತ್ತು ನವರಾತ್ರಿಯ 10ನೇ ದಿನದ ವಿಡಿಯೋ ಇದೆ. ಹಾಗೆ ಏನೈತಿ, ನಿನ್ನೆ ನನ್ನ ಮಗ ಬಂದಿದ್ದ ರಾಮದುರ್ಗದಿಂದ. ಅಲ್ಲಿ ನಮ್ಮ ತಮ್ಮ ಇದು ನಿಮ್ಗೆ ಕೊಟ್ಟು ಕಳ್ಸೋಣ. ಮಿಲೆಕ್ಸ್ ಪೌಡ್ರ್ ಇದೆ. ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಚಲೋ ಒಂದು ಪ್ರೋಟೀನ್ ಪೌಡ್ರ್ ಅಂತಲೇ ಹೇಳ್ಬೋದು. ನಾನೀಗ ನಮ್ಮಲ್ಲಿ ಗುಂಡ ಅದಾನ, ಅವಂಗೆ ಮಾಡಿ ಕೊಡತ್ತೇನೆ. ನಾನು ಇದನ್ನು ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಾಗ ಹೇಳ್ತೇನೆ. ನಿಮಗೂ ಬೇಕಾದರೆ ಇದನ್ನು ತರಿಸ್ಕೋಬೋದು. ನಾವು ಇದನ್ನು ತರಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಬಾಡಿಗೆ ಆಗಲಿ, ಹೆಲ್ತಿಗೆ ಆಗಲಿ, ವೆಯ್ಟ್ ಲಾಸ್ಗಾಗಲಿ ಎಲ್ಲದಕ್ಕೂ ಒಂದು ಒಳ್ಳೆ ಪ್ರೋಟೀನ್ ಪೌಡ್ರ್ ಅಂತಲೇ ಹೇಳ್ಬೋದು. ಇದು ನಾನು ಇಲ್ಲಿ ಇದನ್ನು ಮಾಡೋಕ್ಕಂತಂದನೇ ಒಂದು ಬೋಗನ್ ತೊಗೊಂಡು ಸಾಂದದ ಹುಡುಗಗಷ್ಟ ಮಾಡೋದಲ್ಲ, ಅದ್ರ ಸಂಬಂಧ ಸಣ್ಣ ಮಕ್ಕಳಿಗೆ ಅಂತ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೀನಿ. ನಾನು ಇದನ್ನು ಕಾಸು ತಕ್ಕೋತೀನಿ. ಇದ್ರೊಳಗೆ 1 ಸ್ಪೂನ್ ಇದನ್ನು ಪೌಡ್ರನ್ನು ಹಾಕಬೇಕು. ನಾನು 1 ಸ್ಪೂನ್ ತೊಗೊಂಡು ಇದನ್ನು ಸಣ್ಣ ಮಕ್ಕಳಿಗೆ ಆದ್ರೆ 1 ಸ್ಪೂನ, ದೊಡ್ಡವ್ರಿಗೆ ಆದ್ರೆ 2 ಸ್ಪೂನ. ನಾನು 1 ಸ್ಪೂನ್ ಇದಕ್ಕೆ ಹಾಕಿ ಕುದಿಸತ್ತೀನಿ. ಈ ಥರ ಕುದಿಸ್ಬೇಕು. ಈ ಥರ ಗಟ್ಟಿ ಆಗಬೇಕಿದೆ. ಈ ಥರ ಒಂದು ಪ್ರೋಟೀನ್ ಪೌಡ್ರನ್ನು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿಗೆ ಈ ಥರ ಒಂದು ಪ್ರೋಟೀನ್ ಪೌಡ್ರನ್ನ ರೆಡಿ ಮಾಡ್ಕೊಂಡನಿ. ನೀವು ಕೂಡ ಮಾಡ್ಕೊ ಅಂತಲೇ ಹೇಳ್ಬೋದು. ಸಣ್ಣ ಮಕ್ಕಳಿಗೆ ಆಗಲಿ, ದೊಡ್ಡವ್ರಿಗೆ ಆಗಲಿ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನಾನು ಇದನ್ನು ನಮ್ಮ ಗುಂಡಾಗ ಕುಡಿಸತ್ತೀನಿ. ಬೇಕಿದ್ರೆ ನೀವು ನೋಡಿ ಒಂದು ಸಲ ಟ್ರೈ ಮಾಡಿ ತರಿಸ್ಕೊಂಡು ಒಂದು ಹೆಲ್ದಿ ಫುಡ್ಡನ್ನು ಅಂತ ಹೇಳ್ಬೋದು. ವೆಯ್ಟ್ ಲಾಸ್ಗಾಗಲಿ ಎಲ್ಲದಕ್ಕೂ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆಲ್ಲ ಚಲೋ ಅಂತಲೇ ಹೇಳ್ಬೋದು. ಯಾರು ಊಟ ಮಾಡತ್ತಿರಂಗಿಲ್ಲಲ್ಲ ಅವ್ರಿಗೆ ಈ ಥರ ಒಂದು ಪ್ರೋಟೀನ್ ಪೌಡರ್ನ ರೆಡಿ ಮಾಡಿಕೊಟ್ರೆ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಓಕೆ, ನೋಡಿ ಇದು ಯಾವ ಥರ ಮಾಡೀನಿ ನಾನು ಇವತ್ತು. ಚೆನ್ನಾಗಿ ಮಾಡೀನಲ್ಲ, ಇದೊಂದು ತರಿಸ್ಕೊಂಡು ಮಾಡಿದ್ದೀನಿ. ಈಗ ನಾನಿಲ್ಲಿ ಗುಂಡಾಗ ಕುಡ್ಸಾತೇನಿ. ಈ ಥರ ಅವ್ರ ಮಮ್ಮಿ ಕುಡ್ಸಾತಾಳ ನೋಡ್ರಿ. ಕುಡಿಯತ್ತಿದ್ದಾನೆ. ಕುಡಿಯಪ್ಪು. ನಮ್ಮಲ್ಲಿ ನಮ್ಮ ತಮ್ಮ ಕುಡಿತಾನ. ಅವರು ರಾಮದುರ್ಗದಾಗ ಇರ್ತಾರಲ್ಲ, ಅಲ್ಲೇ ಕುಡಿತಾರ ಅವರು. ನನ್ನ ಮಗ ಕುಡಿತಾನು. ಇವರು ಮಕ್ಕಳೆಲ್ಲ ಕುಡಿತಾರು. ಚಲೋ ಐತೆ ಅಂತನ ಹೇಳ್ಯಾರ. ಇದನ್ನು ನಾವೀಗ ಫಸ್ಟ್ ಟೈಮ್ ತರಿಸ್ಕೊಂಡಿಲ್ಲ. ನಾವು ಇದನ್ನ 2 ಸರ್ತಿ ತರಿಸಿದ್ದೀವಿ.